Hello everyone, this is Lohit Kumar R here. ನಿಮಗೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈ ದಿನ ನಾನು PC ಎಕ್ಸಾಮ್ಸ್ ಗಳಿಗೆ ಸಂಬಂಧಪಟ್ಟಂತೆ ಬಹುಮುಖ್ಯವಾಗಿರತಕ್ಕಂತಹ ಬಹು ಸಂಭವನೀಯ ಟಾಪ್ 15 ಕ್ವೆಶ್ಚನ್ಸ್ ಗಳನ್ನ ಕರೆಂಟ್ ಅಫೇರ್ಸ್ ಗೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಇದುವರೆಗೂ ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಉಚಿತವಾಗಿ ಕೊಡ್ತಾ ಇರ್ತಕ್ಕಂತಹ ಈ ಒಂದು ಸರ್ವಿಸ್ ಅನ್ನ ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ದಿನ ನಾವು ಟಾಪ್ 15 ಕ್ವೆಶ್ಚನ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಕರೆಂಟ್ ಅಫೇರ್ಸ್ ಗಳಿಗೆ ಸಂಬಂಧಪಟ್ಟಂತೆ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಟಾಪ್ 15 ಕ್ವೆಶ್ಚನ್ಸ್ ಗಳಲ್ಲಿ ಒಂದಾದ್ರೂ ಕ್ವೆಶ್ಚನ್ಸ್ ನಿಮ್ಮ ಎಕ್ಸಾಮ್ಸ್ ಗಳಲ್ಲಿ ಬರುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸವನ್ನ ನಾನು ಹುಟ್ಟಿಸ್ತೀನಿ ಅಂತ ಹೇಳ್ತಾ, ಫಸ್ಟ್ ಒನ್ ಕ್ವೆಶ್ಚನ್ಸ್ ನೋಡೋಣ. ಇಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗಿಲ್ಲ ಅಂತ ಇದೆ. ನೋಡಿ, ಎಲ್ಲ ಏನ್ ಕೇಳ್ತಾ ಇದ್ದೀರೋ, ಯಾವುದು ಸರಿಯಾಗಿ ಹೊಂದಿಕೆ ಆಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಒನ್, ರೀಸ್ಯಾಟ್ 2BR1 ಯಾವುದಕ್ಕೆ ಸಂಬಂಧಪಟ್ಟಿದೆ? ಬೇಹುಗಾರಿಕೆ ಉಪಗ್ರಹಕ್ಕೆ ಸಂಬಂಧಪಟ್ಟಿದೆ. HSTDV ಹೈಪರ್ಸಾನಿಕ್ ಕ್ಷಿಪಣಿಗೆ ಸಂಬಂಧಪಟ್ಟಿದೆ. ಕಾರ್ಟೋಸ್ಯಾಟ್ 3 ಅಂತಕ್ಕಂಥದ್ದು ಸೂಪರ್ಸಾನಿಕ್ ಕ್ಷಿಪಣಿಗೆ ಸಂಬಂಧಪಟ್ಟಿದೆ. ಎಮಿಸ್ಯಾಟ್ ಅಂತಕ್ಕಂಥದ್ದು ಸೇನಾಪಡೆಗಳಿಗೆ ಸಂಬಂಧಪಟ್ಟಂತೆ ಗುಪ್ತಚರ ಮಾಹಿತಿಯನ್ನು ಒದಗಿಸ್ತಕ್ಕಂತಹ ಉಪಗ್ರಹ ಅಂತ ಇದೆ. ಸೊ ಈ 4 ಆಪ್ಷನ್ಸ್ ಗಳಲ್ಲಿ ಯಾವುದು ಸರಿಯಾಗಿಲ್ಲ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಕೊಬೇಕಾಗುತ್ತೆ. ಮೇಲ್ಗಡೆ ನೀವು ಗ್ಲಾನ್ಸ್ ಮಾಡಿದ್ರೆ ರೀಸ್ಯಾಟ್ 2BR ಅಂತಕ್ಕಂಥದ್ದು ಬೇಹುಗಾರಿಕೆ ಉಪಗ್ರಹ, ಸರ್ವೆಲೆನ್ಸ್ ಸ್ಯಾಟಲೈಟ್ ಅಂತ ಕರಿತೀವಿ. ಏನು ನಮ್ಮ ಭಾರತದ ಸೇನಾ ಬಲಗಳಿಗೆ ಏನು ಬಾರ್ಡರ್ಸ್ ಗಳಿದಾವಲ್ಲ, ಒಂದು ದೇಶದ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರತಕ್ಕಂತಹ ಬಾರ್ಡರ್ ಗಳನ್ನ ಕರೆಕ್ಟ್ ಆಗಿ ಸರ್ವಿಲೆನ್ಸ್ ಮಾಡೋದಕ್ಕೆ, ಬೇಹುಗಾರಿಕೆಯನ್ನ ಮಾಡೋದಕ್ಕೆ ರೀಸ್ಯಾಟ್ 2BR ಅಂತಕ್ಕಂತಹ ಒಂದು ಉಪಗ್ರಹವನ್ನ ಲಾಂಚ್ ಅನ್ನ ಮಾಡಿದೀವಿ, ಉಡಾವಣೆಯನ್ನ ಮಾಡಿದೀವಿ. ಅದರ ಜೊತೆಗೆ ಹೈಪರ್ ಸೆಕ್ಟರಲ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರಿ ವೆಹಿಕಲ್ ಅಂತ ಕರಿತೀವಿ. ಇದು ಹೈಪರ್ಸಾನಿಕ್ ಕ್ಷಿಪಣಿ, ಹೈಪರ್ಸಾನಿಕ್ ಮಿಸೈಲ್ ಅಂತ ಕರಿತೀವಿ. ಶಬ್ದಕ್ಕಿಂತಲೂ 5 ಪಟ್ಟು ವೇಗವಾಗಿ ಎಗರ್ತಕ್ಕಂಥ, ವೇಗವಾಗಿ ಉಡಾವಣೆ ಆಗ್ತಕ್ಕಂಥ ಒಂದು ಕ್ಷಿಪಣಿ. ಅದರ ಜೊತೆಗೆ ಕಾರ್ಟೋಸ್ಯಾಟ್ 3 ಅಂತಕ್ಕಂಥದ್ದು ಸೂಪರ್ ಸಾನಿಕ್ ಕ್ಷಿಪಣಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಟ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ಸೊ ಎಮಿಸ್ಯಾಟ್ ಅಂತಕ್ಕಂಥದ್ದು ಸೇನಾಪಡೆಗಳಿಗೆ ಗುಪ್ತಚರ ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತಕ್ಕಂತಹ ಒಂದು ಸ್ಕೀಮ್, ಒಂದು ಸ್ಯಾಟಲೈಟ್ ಅಂತ ಹೇಳ್ತಾ, ಸೊ ಇದಕ್ಕೆ ಅನಾಲಿಸಿಸ್ ಅನ್ನ ನೋಡೋಣ. ಕಾರ್ಟೋಸ್ಯಾಟ್ 3 ಅಂತಕ್ಕಂಥದ್ದು ಸೂಪರ್ ಸಾನಿಕ್ ಕ್ಷಿಪಣಿ. ಇಸ್ರೋ ಈ ಒಂದು ಕ್ಷಿಪಣಿಯನ್ನ 2019 ನವೆಂಬರ್ 27ರಂದು ಈ ಉಪಗ್ರಹವನ್ನು ಉಡಾವಣೆ ಮಾಡಲಾಯಿತು. ಭೌಗೋಳಿಕ ಗಡಿಯನ್ನು ಹೆಚ್ಚು ಸ್ಪಷ್ಟತೆಯಿಂದ, ಮೋಸ್ಟ್ ಕ್ಲಿಯರೆನ್ಸ್ ಫಾರ್ಮ್ ಅಲ್ಲಿ ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಈ ಒಂದು ಕ್ಷಿಪಣಿಯನ್ನ ನಾವೇನ್ ಮಾಡಿದ್ವಿ, ಲಾಂಚ್ ಮಾಡಿದ್ವಿ. ಇದುವರೆಗೂ ಉಡಾವಣೆ ಆಗಿರ್ತಕ್ಕಂತಹ ಕ್ಷಿಪಣಿಗಳಲ್ಲಿ ಅತ್ಯುನ್ನತ ಮಾದರಿಯಾಗಿರ್ತಕ್ಕಂತಹ, ಉತ್ಕೃಷ್ಟ ಮಾದರಿಯಾಗಿರ್ತಕ್ಕಂತಹ ಉಪಗ್ರಹ ಇದಾಗಿದೆ. ಅದರ ಜೊತೆಗೆ ಐಸ್ ರೆಸಲ್ಯೂಷನ್ಸ್ ಅಂದ್ರೂ ಅತಿ ಹೆಚ್ಚು ಗುಣಮಟ್ಟವಾಗಿರ್ತಕ್ಕಂತಹ ರೆಸಲ್ಯೂಷನ್ಸ್ ಚಿತ್ರಗಳನ್ನ ಈ ಒಂದು ಸ್ಯಾಟಲೈಟ್ ಕೊಡುತ್ತೆ ಅಂತ ಹೇಳ್ತಾ, ಇಲ್ಲಿ ಕಾರ್ಟೋಸ್ಯಾಟ್ 3 ಅಂತಕ್ಕಂಥದ್ದು ಸೂಪರ್ ಸಾನಿಕ್ ಇಮ್ಯಾಜಿಂಗ್ ರೆಸಲ್ಯೂಷನ್ ಅನ್ನ ಕೊಡ್ತಕ್ಕಂತಹ ಒಂದು ಉಪಗ್ರಹ. ಸೊ ಅದನ್ನ ನೀವು ಕೋಟ್ ಮಾಡ್ಕೊಬೇಕಾಗುತ್ತೆ. ಡೋಂಟ್ ಕನ್ಫ್ಯೂಸ್ ಹಿಯರ್. ಈ 4 ಕ್ಷಿಪಣಿಗಳು, ಈ 4 ಉಪಗ್ರಹಗಳನ್ನ ಇಸ್ರೋ ಉಡಾವಣೆ ಮಾಡಿದೆ ಅಂತ ಹೇಳ್ತಾ, ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. IMF ಇಂಡಿಯನ್ ಮಾನಿಟರಿ ಫಂಡ್ ಅಂತ ಏನ್ ಕರಿತೀವಿ, ಈ IMF ವಿಶ್ವ ಆರ್ಥಿಕ ಹೊರನೋಟ ಅಂತಕ್ಕಂಥ ಒಂದು ವರದಿಯನ್ನ ಪ್ರತಿ ವರ್ಷ ಪ್ರಸ್ತುತಪಡಿಸುತ್ತದೆ. ಆ ವರದಿಯ ಪ್ರಕಾರ ಭಾರತ ಈ ಕೆಳಗಿನ ಎಷ್ಟನೇ ಅತ್ಯಂತ ದೊಡ್ಡ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿದೆ, ಆರ್ಥಿಕತೆಯನ್ನು ಹೊಂದಿದೆ ಅಂತೇಳಿ ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ಆಪ್ಷನ್ಸ್ ಈ ತರ ಇದೆ, 5, 6, 4, 9 ಅಂತ ಇದೆ. ಸೊ ಕ್ವಿಕ್ಲಿ ಗೋ ಟು ದ ಆನ್ಸರ್ ಹಿಯರ್. BA5. ನೋಡಿ, ಭಾರತವು 2.94 ಟ್ರಿಲಿಯನ್ ಆರ್ಥಿಕತೆ ಗಾತ್ರವನ್ನು ಹೊಂದಿರತಕ್ಕಂತಹ ಆರ್ಥಿಕತೆ ಆಗಿದೆ ಅಂತೇಳಿ IMF ಇತ್ತೀಚೆಗೆ ಡಿಕ್ಲೇರ್ ಮಾಡಿದೆ. ಸೊ 2020 ಫೆಬ್ರವರಿಯಲ್ಲಿ ಈ ವರದಿ ಪ್ರಕಟಣೆಯಾಗಿದೆ. ಸೊ ಭಾರತದ ಆಸ್ಪಿರೇಷನಲ್ 5 ಟ್ರಿಲಿಯನ್ ಎಕಾನಮಿ, ಏನು ಭಾರತ ಮಹತ್ವಾಕಾಂಕ್ಷಿಯಾಗಿರ್ತಕ್ಕಂಥ 5 ಟ್ರಿಲಿಯನ್ ಎಕಾನಮಿಯನ್ನ ಸಾಧಿಸೋದಕ್ಕೆ ಈ IMF ಇಂದ ಬಂದಿರತಕ್ಕಂಥ ಒಂದು ವರದಿ ತುಂಬಾನೇ ಪ್ರಮುಖವಾಗಿರ್ತಕ್ಕಂಥದ್ದು. 2019 ಆಗಸ್ಟ್ ನಲ್ಲಿ ವಿಶ್ವ ಬ್ಯಾಂಕ್ ಪ್ರಕಟಿಸಿರ್ತಕ್ಕಂತಹ ವಿಶ್ವ ಆರ್ಥಿಕ ಅಭಿವೃದ್ಧಿ ಪ್ರಕಾರ ಭಾರತ 7ನೇ ಬೃಹತ್ ಆರ್ಥಿಕತೆಯನ್ನು ಹೊಂದಿದೆ ಅಂತೇಳಿ ಪ್ರಸ್ತುತಪಡಿಸಲಾಗಿತ್ತು. ಹಾಗಾದ್ರೆ IMF ಪ್ರಸ್ತುತಪಡಿಸತಕ್ಕಂತ ಇತರೆ ವರದಿಗಳಿದ್ದಾವೆ. ಆ ಇತರೆ ವರದಿಗಳ ಬಗ್ಗೆ ಗ್ಲಾನ್ಸ್ ಅನ್ನ ಮಾಡೋಣ. ಫಸ್ಟ್ ಒನ್, ಫಿಸಿಕಲ್ ಮಾನಿಟರಿ ರಿಪೋರ್ಟ್, ವರ್ಲ್ಡ್ ಎಕನಾಮಿಕ್ ರಿಪೋರ್ಟ್, ಅದರ ಜೊತೆಗೆ ಗ್ಲೋಬಲ್ ಎಕನಾಮಿಕ್ ಸ್ಟೆಬಿಲಿಟಿ ರಿಪೋರ್ಟ್ ಅಂತ ಕರಿತೀವಿ, ಜಾಗತಿಕ ಆರ್ಥಿಕ ಸ್ಥಿರತೆ ಸೂಚ್ಯಂಕ ಅಂತ ಕರಿತೀವಿ. ಸೊ ಎಲ್ಲಾ ವರದಿಯನ್ನ IMF ಏನ್ ಮಾಡುತ್ತೆ, ಪ್ರಚುರಪಡಿಸುತ್ತೆ. ಸೊ ಇಲ್ಲಿ ಒಂದು ರಿಮೆಂಬರ್ ಇಟ್ಕೊಳ್ಳಿ, ಇಲ್ಲೊಂದು ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಒಂದು ಪಾಯಿಂಟ್. IMF and World Bank are came to be called as alternative organizations. IBRD ಜೊತೆಗೆ ವರ್ಲ್ಡ್ ಬ್ಯಾಂಕ್ ಇವೆರಡನ್ನು ಕೂಡ ನಾವು ಸಹೋದರಿ ಸಂಸ್ಥೆಗಳು ಅಂತ ಕರಿತೀವಿ, ರೈಟ್?
ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಇಲ್ಲಿ ಇತ್ತೀಚೆಗೆ BS6 ತುಂಬಾನೇ ಸುದ್ದಿಯಲ್ಲಿತ್ತು. ಈ BS6 ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದನ್ನು ನೋಡೋಣ. ಇಲ್ಲಿ ಫಸ್ಟ್ ಆಪ್ಷನ್ ಈ ತರ ಇದೆ, ಬೆಲೆ ಬಾಳುವ ಲೋಹಗಳ ಮೇಲಿನ ಮುದ್ರೆಗಳಿಗೆ ಸಂಬಂಧಪಟ್ಟಿದೆ. ಭಾರತ್ ಸ್ಟೇಜ್ 6 ಪೆಟ್ರೋಲ್ ಡೀಸೆಲ್ ಅನ್ನ ಮಾರುಕಟ್ಟೆಗೆ ಪರಿಚಯಿಸಿದ್ದಕ್ಕೆ ಸಂಬಂಧಪಟ್ಟಿದೆ. ಅದರ ಜೊತೆಗೆ ನೂತನವಾಗಿ ಇಸ್ರೋ ತಯಾರಿಸಿರ್ತಕ್ಕಂಥ ಒಂದು ಉಪಗ್ರಹವಾಗಿದೆ. ಅದರ ಜೊತೆಗೆ ಡಿ ಆಪ್ಷನ್ ಈ ತರ ಇದೆ, ಭಾರತದ ಆರ್ಥಿಕ ಸಚಿವಾಲಯವು ಜಾರಿಗೊಳಿಸಿರ್ತಕ್ಕಂಥ ಆರ್ಥಿಕ ನೀತಿ ಇದೆ. ನೋಡಿ ಆನ್ಸರ್ಸ್ ಅನ್ನ ನೋಡೋಣ. ಇಲ್ಲಿ ಭಾರತ್ ಸ್ಟೇಜ್ 6 ಅಂತಕ್ಕಂಥದ್ದು ಪೆಟ್ರೋಲ್ ಡೀಸೆಲ್ ಅನ್ನೋ ಒಂದನ್ನ ಇಂಧನವನ್ನ ಮಾರುಕಟ್ಟೆಗೆ ಪರಿಚಯಿಸಲಿಕ್ಕೆ ಸಂಬಂಧಪಟ್ಟಂತೆ ಮಾತನಾಡುತ್ತೆ. ಸೊ ಈ BS6 ಅಂತಕ್ಕಂಥದ್ದು ಅತಿ ಹೆಚ್ಚು ಕೈಗಾರಿಕಾ ಅಭಿವೃದ್ಧಿಯನ್ನು ಹೊಂದಿರತಕ್ಕಂತಹ ದೇಶಗಳು ಇಂಟ್ರೊಡ್ಯೂಸ್ ಮಾಡಕ್ಕಾಗದೇ ಇರುವಂತಹ ಅಸಾಮಾನ್ಯವಾಗಿರ್ತಕ್ಕಂಥ ಇಂಧನವನ್ನ ನಮ್ಮ ಮಾರುಕಟ್ಟೆಗೆ, ಅಂದ್ರೆ ನಮ್ಮ ಭಾರತೀಯ ಮಾರುಕಟ್ಟೆಗೆ ನಮ್ಮ ದೇಶ ಏನ್ ಮಾಡಿದೆ, ಇಂಟ್ರೊಡ್ಯೂಸ್ ಮಾಡಿದೆ. ಸೊ ಅದ್ರ ಬಗ್ಗೆ ಅಫಿಷಿಯಲ್ ಇನ್ಫಾರ್ಮೇಶನ್ ನೋಡೋಣ. ಭಾರತವು ವಿಶ್ವದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ 2020 ಏಪ್ರಿಲ್ 1 BS6 ಪೆಟ್ರೋಲ್ ಡೀಸೆಲ್ ಅನ್ನ ತೈಲ ಮಾರುಕಟ್ಟೆಗೆ ಪರಿಚಯಿಸಿದೆ. ನೋಡಿ ಈ BS4 ಇಂಧನ ಮಾರ್ಕೆಟ್ ಅಲ್ಲಿರ್ತಕ್ಕಂತಹ ಇಂಧನಗಳು ಅದಕ್ಕೆ ಕಂಪೇರ್ ಮಾಡದೆ BS6 ಅಂತ ಏನ್ ಕರಿತೀವಿ, ಭಾರತ್ ಸ್ಟೇಜ್ 6 ಅಂತ ಕರಿತೀವಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಮಾಲಿನ್ಯ ಕಡಿಮೆ ಇದೆ. ಅದಕ್ಕೋಸ್ಕರ BS6ಗೆ ಸಂಬಂಧಪಟ್ಟಿರ್ತಕ್ಕಂತಹ ವಾಹನಗಳನ್ನ ತಯಾರು ಮಾಡಬೇಕು ಅಂತೇಳಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ, ತನ್ನ ವರ್ಡಿಕ್ಟ್ ಅನ್ನ, ತನ್ನ ತೀರ್ಪನ್ನ ನೀಡಿದೆ. ಪ್ರತಿ ವರ್ಷ ಆಗಸ್ಟ್ 10 ತುಂಬಾನೇ ಪ್ರಮುಖವಾಗಿರ್ತಕ್ಕಂಥದ್ದು ವಿಶ್ವ ಜೈವಿಕ ದಿನ ಅಂತೇಳಿ, ವರ್ಲ್ಡ್ ಬಯೋಫ್ಯೂಯಲ್ ಡೇ ಅಂತೇಳಿ ನಾವು ಆಚರಣೆಯನ್ನ ಮಾಡ್ತೀವಿ. ಏನಕ್ಕೆ ಆಚರಣೆ ಮಾಡ್ತೀವಿ, ಅದಕ್ಕೆ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ, ರುಡಾಲ್ಫ್ ಡೀಸೆಲ್ ಅವರು ಪೀನೆಟ್ ಆಯಿಲ್ ನಿಂದ ಒಂದು ಮಷಿನ್ ಅನ್ನ, ಒಂದು ಡೀಸೆಲ್ ಎಂಜಿನ್ ಅನ್ನ ಏನ್ ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಸೊ ಆ ಒಂದು ಸಂಶೋಧನೆಯ ಸವಿನೆನಪಿಗೋಸ್ಕರ ಸರ್ ರುಡಾಲ್ಫ್ ಡೀಸೆಲ್ ಅವರ ಸಂಶೋಧನೆಯ ಸವಿನೆನಪಿಗೋಸ್ಕರ ಆಗಸ್ಟ್ 10 ಅನ್ನ ನಾವೇನಂತ ಕರಿತೀವಿ, ವಿಶ್ವ ಜೈವಿಕ ಇಂಧನ ದಿನ ಅಂತ ಕರಿತೀವಿ. ನೋಡಿ ಸರ್ ರುಡಾಲ್ಫ್ ಡೀಸೆಲ್ ಅವರನ್ನ ಡೀಸೆಲ್ ಎಂಜಿನಿನ ಸಂಶೋಧಕ, ಇನ್ವೆಂಟರ್ ಆಫ್ ಡೀಸೆಲ್ ಇಂಜಿನ್ ಅಂತ ಕೂಡ ಕರಿತೀವಿ. ಸೊ ದಿಸ್ ಇಸ್ ದ ಭಾರತ್ ಸ್ಟೇಜ್ 6. ಕ್ವಿಕ್ಲಿ ಓದ್ರದ ನೆಕ್ಸ್ಟ್ ಒನ್. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗಿಲ್ಲ ಅಂತ ಇದೆ. ನೋಡಿ ಮುಯಿ ಅಂತಕ್ಕಂಥ ಒಂದು ಕೃತಿ ಇತ್ತೀಚೆಗೆ ನಿಧನರಾಗಿರ್ತಕ್ಕಂತಹ LS ಶೇಷಗಿರಿ ರಾವ್, ನೋಡಿ ಇತ್ತೀಚೆಗೆ ನಿಧನರಾಗಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಕೆಲವರು ಸಾಹಿತಿಗಳಿದ್ದಾರೆ. ಆ ಸಾಹಿತಿಗಳ ಬಗ್ಗೆ ಒಂದು ಗ್ಲಾನ್ಸ್ ಅನ್ನ ಮಾಡಬೇಕಾಗತ್ತೆ. ಸೊ ಮುಯಿ ಅಂತಕ್ಕಂಥದ್ದು LS ಶೇಷಗಿರಿ ಸಂಬಂಧಪಡುತ್ತಾ, ಡಾಕ್ಟರ್ ವಿಜಯ ಅಂತಕ್ಕಂಥದ್ದು ಕುದಿ ಹೆಸರಿಗೆ ಸಂಬಂಧಪಡುತ್ತಾ, ಗೀತಾ ನಾಗಭೂಷಣ ಅಂತಕ್ಕಂಥದ್ದು ಬದುಕಿಗೆ ಸಂಬಂಧಪಡುತ್ತಾ, SL ಭೈರಪ್ಪ ಅಂತಕ್ಕಂಥದ್ದು ಶೂದ್ರ ತಪಸ್ವಿ ಅಂತಕ್ಕಂಥದಕ್ಕೆ SL ಭೈರಪ್ಪ ಅವರು ಸಂಬಂಧಪಡ್ತಾರ ಅನ್ನೋದನ್ನ ನೋಡ್ಕೊಳ್ಳೋಣ ಇಲ್ಲಿ. ಸೊ ಈ 4 ಆಪ್ಷನ್ಸ್ಗಳಲ್ಲಿ ಯಾವುದು ಸರಿಯಾಗಿಲ್ಲ ಅನ್ನೋದನ್ನ ನೋಡ್ಕೊಳ್ಬೇಕಾಗತ್ತೆ. ನೋಡಿ ಕನ್ನಡದ ಖ್ಯಾತ ಸಾಹಿತಿ ಆಗಿರ್ತಕ್ಕಂಥ SL ಭೈರಪ್ಪ ಅವರು ತುಂಬಾನೇ ಕಾದಂಬರಿಗಳನ್ನ, ತುಂಬಾನೇ ನಾವೆಲ್ಸ್ಗಳನ್ನ, ಕೃತಿಗಳನ್ನ ಬರೆದಿದ್ದಾರೆ. ಸೊ ಅವರು ಶೂದ್ರ ತಪಸ್ವಿ ಅಂತಕ್ಕಂಥ ಒಂದು ನಾಟಕವನ್ನ ಬರೆದಿಲ್ಲ. ಈ ಶೂದ್ರ ತಪಸ್ವಿಯನ್ನ ಬರೆದಿರ್ತಕ್ಕಂತಹ ಫೇಮಸ್ ಕವಿ ಯಾರು ಅಂದ್ರೆ ಕುವೆಂಪು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತೇಳಿ. ನೋಡಿ SL ಭೈರಪ್ಪ ಅವ್ರ ಬಗ್ಗೆ ಅಫಿಷಿಯಲ್ ಇನ್ಫಾರ್ಮೇಶನ್ಸ್ ನೋಡ್ಕೊಳ್ಳೋಣ. ಕನ್ನಡದ ಸಾಹಿತಿಯಾಗಿರ್ತಕ್ಕಂಥ SL ಭೈರಪ್ಪ ಅವರು 2010ನೇ ಸಾಲಿನ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ಮೊಟ್ಟ ಮೊದಲ ಕನ್ನಡ ಸಾಹಿತಿ. ನೋಡಿ SL ಭೈರಪ್ಪ ಅವರು ಬರೆದಂತ ಇತರೆ ಕಾದಂಬರಿಗಳು ಕೂಡ ಇದಾವೆ. ತುಂಬಾನೇ ಪ್ರಮುಖವಾಗಿರ್ತಕ್ಕಂಥದ್ದು ವಂಶವೃಕ್ಷ ಆಗಿರ್ಬೋದು, ನಾಯಿನೇರಳು ಆಗಿರ್ಬೋದು, ಗೃಹಭಂಗ, ಪರ್ವ, ಸಾಕ್ಷಿ, ಅಂಚು ಆಗಿರ್ಬೋದು, ಉತ್ತರಾಖಂಡ ಆಗಿರ್ಬೋದು, ಆವರಣ, ಸ್ವಾರ್ಥ, ನೆಲೆ ಮತ್ತು ಮುಂತಾದವು. ಇವರು ಒಂದು ಆತ್ಮಕಥನವನ್ನ ಬರೆದುಕೊಂಡಿದ್ದಾರೆ. ಆ ಒಂದು ಆತ್ಮಕಥನದ ಹೆಸರು ಬಿತ್ತಿ. ರೈಟ್. 2017ರಲ್ಲಿ ನೃಪತುಂಗ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇದರ ಜೊತೆಗೆ ಧಾಟು ಕಾದಂಬರಿ ಅವರಿಗೆ 1975ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ನೋಡಿ ಇವರು ಕನ್ನಡ ಸಾಹಿತ್ಯದಲ್ಲಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂತಹ ಸಾಹಿತಿಗಾರರು ಅಂತ ಹೇಳ್ತಾ ನೆಕ್ಸ್ಟ್ ನೋಡೋಣ. ಇಲ್ಲಿ 2019ರ ಸಾಹಿತ್ಯ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಇಬ್ಬರು ಬರಹಗಾರರ ಪೀಟರ್ ಹಂಟ್ಕೆ ಮತ್ತು ಟೋಕಾರ್ಜಕ್ ಕ್ರಮವಾಗಿ ಈ ಕೆಳಗಿನ ಯಾವ ದೇಶದವರು ಅಂತೇಳಿ ಕ್ವಶನ್ಸ್ ಇದೆ. ನೋಡಿ ಆಪ್ಷನ್ಸ್ ಈ ತರ ಇದೆ: ಆಸ್ಟ್ರಿಯಾ ಮತ್ತು ಪೋಲ್ಯಾಂಡ್, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್, ಅಮೆರಿಕ ಮತ್ತು ಇಂಗ್ಲೆಂಡ್, ಜಪಾನ್ ಮತ್ತು ಫ್ರಾನ್ಸ್ ಅಂತ ಇದೆ. ನೋಡಿ ಆನ್ಸರ್ ಇಲ್ಲಿ ಆಸ್ಟ್ರಿಯಾ ಮತ್ತು ಪೋಲ್ಯಾಂಡ್. ನೋಡಿ ಓಲ್ಗಾ ಟೋಕಾರ್ಜಕ್ ಅವರು 2018ನೇ ಸಾಲಿನ ಸಾಹಿತ್ಯ ವಿಭಾಗಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಡೋಂಟ್ ಬಿ ಕನ್ಫ್ಯೂಸ್ ಹಿಯರ್. ಆಸ್ಟ್ರೇಲಿಯಾ ನಾಟಕಕಾರರಾಗಿರ್ತಕ್ಕಂತಹ ಪೀಟರ್ ಹಂಟ್ಕೆ ಅವರು ತಮ್ಮ ನಾಟಕದಲ್ಲಿ, ತಮ್ಮ ಕಾವ್ಯಗಳಲ್ಲಿ ಉಪಯೋಗಿಸ್ತಕ್ಕಂತಹ, ತಮ್ಮ ಸಂಭಾಷಣೆಗಳಲ್ಲಿ ಉಪಯೋಗಿಸ್ತಕ್ಕಂತಹ ಭಾಷೆಯ ಜಾಣ್ಮೆಯನ್ನು ಅನ್ವೇಷಣೆ ಮಾಡಿದ ಕಾರಣಕ್ಕೋಸ್ಕರ ನೊಬೆಲ್ ಪ್ರಶಸ್ತಿಯನ್ನು ಕೊಡ್ತಾರೆ 2019ನೇ ಸಾಲಿನ.
ನೋಡಿ ಇಲ್ಲಿ ಆಸ್ಟ್ರಿಯಾ ಮತ್ತು ಪೋಲೆಂಡ್ ಅನ್ನು ನೆನಪಿಟ್ಕೊಬೇಕಾಗುತ್ತೆ. ನೋಬೆಲ್ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಪ್ರತಿ ವರ್ಷನೂ ಪ್ರತಿ ಎಕ್ಸಾಮ್ಸ್ಗಳಿಗೆ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ, ಅದನ್ನು ನೀವು ಗ್ಲಾನ್ಸ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ, ನೀತಿ ಆಯೋಗವು ಪ್ರಸ್ತುತಪಡಿಸುವಂತಹ ಭಾರತದ ನಾವೀನ್ಯತಾ ಸೂಚ್ಯಂಕದಲ್ಲಿ ಇಂಡಿಯನ್ ಇನ್ನೋವೇಷನ್ ಇಂಡೆಕ್ಸ್ ಬೈ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಕರಿತೀವಿ. ನೀತಿ ಆಯೋಗ ಪ್ರಸ್ತುತಪಡಿರ್ತಕ್ಕಂತಹ ಭಾರತ ನಾವೀನ್ಯತೆ ಸೂಚ್ಯಂಕದಲ್ಲಿ ಮೊದಲ ಸ್ಥಾನವನ್ನು ಪಡೆದಿರ್ತಕ್ಕಂಥ ರಾಜ್ಯ ಯಾವುದು ಅಂತೇಳಿ ಕೇಳ್ತಾರೆ ನಿಮಗೆ. ಆಪ್ಷನ್ಸ್ ಈ ತರ ಇದೆ, ಗುಜರಾತ್, ತಮಿಳುನಾಡು, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಅಂತ ಇದೆ. ನೋಡಿ, ಕರ್ನಾಟಕ ಈ ಇಂಡಿಯನ್ ಇನ್ನೋವೇಷನ್ ಇಂಡೆಕ್ಸ್ ನಾವೀನ್ಯತೆ ಸೂಚ್ಯಂಕದಲ್ಲಿ ಫಸ್ಟ್ ಪ್ಲೇಸ್ ಅನ್ನ ಪಡ್ಕೊಂಡಿದೆ. ಏನು ಈ ನೀತಿ ಆಯೋಗ ಈ ಇಂಡಿಯನ್ ಇನ್ನೋವೇಷನ್ ಇಂಡೆಕ್ಸ್ ಭಾರತ ನಾವೀನ್ಯತೆ ಸೂಚ್ಯಂಕವನ್ನು ಪ್ರಸ್ತುತಪಡಿಸುತ್ತದೆ, ಅದರ ಜೊತೆಗೆ ಇತರೆ ಕೆಲವು ಸೂಚ್ಯಂಕಗಳನ್ನು ಕೂಡ ಪ್ರಸ್ತುತಪಡಿಸುತ್ತದೆ. ಆ ಸೂಚ್ಯಂಕಗಳು ಯಾವುವು ಅಂತ ನೋಡ್ಕೊಳ್ತಾ ಹೋಗೋಣ. ಇಲ್ಲಿ ಆರೋಗ್ಯ ಸೂಚ್ಯಂಕ, ಈ ಆರೋಗ್ಯ ಸೂಚ್ಯಂಕದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು ಕೇರಳ. ಶಾಲಾ ಶಿಕ್ಷಣ ಗುಣಮಟ್ಟ ಸೂಚ್ಯಂಕ, ಇದರಲ್ಲೂ ಕೂಡ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು ಕೇರಳ. ಸಮಗ್ರ ಜಲ ನಿರ್ವಹಣಾ ಸೂಚ್ಯಂಕ, ಇಂಟಿಗ್ರೇಟೆಡ್ ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ, ಇದರಲ್ಲೂ ಕೂಡ ಫಸ್ಟ್ ಪ್ಲೇಸ್ ಯಾವುದು ಪಡ್ಕೊಂಡಿದೆ, ಗುಜರಾತ್ ಪಡ್ಕೊಂಡಿದೆ. ರಾಷ್ಟ್ರೀಯ ಅಭಿವೃದ್ಧಿ ಕಾರ್ಯತಂತ್ರ ಅಂತ ನೆಕ್ಸ್ಟ್ ಒನ್ ಇದೆ. ಅದರ ಜೊತೆಗೆ ಜಲಾನಯನ ನಾವೀನ್ಯತೆ ಸೂಚ್ಯಂಕ ಅಂತ ಕರೀತಿದೆ. ಆಕಾಂಕ್ಷಿತ ಜಿಲ್ಲಾ ಕಾರ್ಯಕ್ರಮ ಅಂತ ಕರಿತೀವಿ, ಅಂದ್ರೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ಸ್ ಅಂತ ಕರಿತೀವಿ. ಅದರ ಜೊತೆಗೆ ಅಟಲ್ ಇನ್ನೋವೇಷನ್ ಕ್ಯಾಂಪೇನ್, ಅಟಲ್ ಇನ್ನೋವೇಷನ್ ಅಭಿಯಾನ್ ಅಂತ ಕರಿತೀವಿ, ಅದನ್ನು ಕೂಡ ನೀತಿ ಆಯೋಗ ಪ್ರಸ್ತುತಪಡಿಸುತ್ತೆ. ಅದರ ಜೊತೆಗೆ ಜಾಗತಿಕ ಮೊಬಿಲಿಟಿ ಸಭೆ, ಗ್ಲೋಬಲ್ ಮೊಬಿಲಿಟಿ ಮೀಟಿಂಗ್ ಅಂತ ಕರಿತೀವಿ, ಇದನ್ನು ಕೂಡ ಈ ಭಾರತದ ಮುಖ್ಯ ಯೋಜನಾ ಒಂದು ಸಂಸ್ಥೆ ಆಗಿರ್ತಕ್ಕಂತಹ, ಚಿಂತಕರ ತಾವಡಿ ಆಗಿರ್ತಕ್ಕಂತಹ, ಥಿಂಕ್ ಟ್ಯಾಂಕ್ ಆಗಿರ್ತಕ್ಕಂತಹ ನೀತಿ ಆಯೋಗ ಪ್ರಸ್ತುತಪಡಿಸುತ್ತದೆ. ಪ್ರತಿ ವರ್ಷ PC ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂತೆ ನೀತಿ ಆಯೋಗದ ಬಗ್ಗೆ ಕ್ವಶನ್ಸ್ ಇದ್ದೇ ಇರುತ್ತೆ, ಇದ್ರ ಬಗ್ಗೆ ನೀವು ಗ್ಲಾನ್ಸ್ ಮಾಡ್ಕೋಬೇಕಾಗುತ್ತೆ. ಕ್ವಿಕ್ಲಿ ಗೋ ಥ್ರೂ ದ ನೆಕ್ಸ್ಟ್ ಒನ್. ಇತ್ತೀಚೆಗೆ ರಾಷ್ಟ್ರೀಯ ಸಾಂಖ್ಯಿಕ ಸಂಸ್ಥೆಯು ಶೈಕ್ಷಣಿಕ ಸಮೀಕ್ಷೆಯನ್ನ ನಡೆಸಿತು. ಸೊ ಆ ಒಂದು ಸಮೀಕ್ಷೆಯಲ್ಲಿ ತಯಾರಾಗಿರ್ತಕ್ಕಂತಹ ವರದಿಯಲ್ಲಿ ಮೊದಲ ಸ್ಥಾನವನ್ನು ಪಡೆದಿರ್ತಕ್ಕಂತಹ ರಾಜ್ಯ ಯಾವುದು ಅಂತ ಇದೆ. ನೋಡಿ, ರಾಷ್ಟ್ರೀಯ ಶೈಕ್ಷಣಿಕ ಸಮೀಕ್ಷೆ ಅಂತ ಇದೆ. ನೋಡಿ, ನ್ಯಾಷನಲ್ ಎಜುಕೇಶನಲ್ ಸರ್ವೆ ಅಂತ ಇದೆ. ಸೊ ಇದರಲ್ಲಿ ಆಪ್ಷನ್ಸ್ಗಳು ನೋಡಿ, ಕರ್ನಾಟಕ, ಮಹಾರಾಷ್ಟ್ರ, ಕೇರಳ ಮತ್ತು ತಮಿಳುನಾಡು ಅಂತ ಇದೆ. ನೋಡಿ, ಯಾವುದು ಆಪ್ಷನ್ಸ್ ಇಲ್ಲಿ ಕೇರಳ ಇಸ್ ದ ರೈಟ್ ಆನ್ಸರ್. ಹೇಗೆ ಕೇರಳ? ನೋಡಿ, ಯಾವುದಕ್ಕೆ ಭಾರತದ ರಾಷ್ಟ್ರಗಳಲ್ಲಿ ಹಲವು ರಾಜ್ಯಗಳಲ್ಲಿ ಕೇರಳ ಅಂತಕ್ಕಂಥದ್ದು ಅತಿ ಹೆಚ್ಚು ಲಿಂಗಾನುಪಾತ, ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರತಕ್ಕಂತಹ ರಾಜ್ಯ. ನೋಡಿ, ರಾಷ್ಟ್ರೀಯ ಸಾಂಖ್ಯಿಕ ಸಂಸ್ಥೆ ಪ್ರಸ್ತುತಪಡಿಸಿರ್ತಕ್ಕಂತಹ ಭಾರತ ಶಿಕ್ಷಣ 2017-18ರಲ್ಲಿ ಈ ಒಂದು ವರದಿ ತಯಾರಾಗಿರುತ್ತೆ. ಈ ಒಂದು ವರದಿಯ ಪ್ರಕಾರ ಭಾರತದ ಸರಾಸರಿ ಸಾಕ್ಷರತೆ ಎಷ್ಟು? 77.7%. ಈ ವರದಿಯಲ್ಲಿ ಕೇರಳದ ಸ್ಥಾನ, ಕೇರಳ ಪಡೆದಿರ್ತಕ್ಕಂತಹ ಶೇಕಡವಾರು 96.2%. ಸೊ ಈ ಮೂಲಕ ಕೇರಳ ಈ ರಾಷ್ಟ್ರೀಯ ಶೈಕ್ಷಣಿಕ ವರದಿಯಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ. ಅದರ ಜೊತೆಗೆ ಕರ್ನಾಟಕ ಈ ವರದಿಯಲ್ಲಿ 15ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಬಿ ರಿಮೆಂಬರ್ ಹಿಯರ್ ತುಂಬಾನೇ ಪ್ರಮುಖವಾಗಿರ್ತಕ್ಕಂಥದ್ದು. ಸೊ ಇದರ ಸ್ಕೋರ್ ಎಷ್ಟು? 77.2%. ನೋಡಿ, ಈ ವರದಿಯನ್ನ ಸೆಪ್ಟೆಂಬರ್ 8ರ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನದ ನೆನಪಿಗೋಸ್ಕರ ಏನ್ ಮಾಡ್ತೀವಿ, ಈ ಒಂದು ವರದಿಯನ್ನ ಏನ್ ಮಾಡ್ತೀವಿ, ನಾವು ಗ್ಲಾನ್ಸಸ್ ಅನ್ನ ಮಾಡ್ತೀವಿ. ಇಲ್ಲಿ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ, ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ ಅಂತಕ್ಕಂಥದ್ದನ್ನ ಯುನೆಸೆಫ್ ಪ್ರತಿ ವರ್ಷ ಏನ್ ಮಾಡುತ್ತೆ, ವರದಿಯನ್ನ ಪ್ರತಿ ವರ್ಷ ಡೇ ಅನ್ನ ಸೆಲೆಬ್ರೇಟ್ ಮಾಡ್ಕೊಳ್ಳುತ್ತೆ. ಸೊ 2020ರ ಪ್ರಕಾರ ವಿಶ್ವ ವಾಸ್ತುಶಿಲ್ಪ ರಾಜಧಾನಿ, ಗ್ಲೋಬಲ್ ವರ್ಲ್ಡ್ ಆರ್ಕಿಟೆಕ್ಚರಲ್ ಕ್ಯಾಪಿಟಲ್ ಅಂತೇಳಿ ಈ ಕೆಳಗಿನ ಯಾವ ನಗರಕ್ಕೆ ಘೋಷಣೆ ಮಾಡಲಾಗಿದೆ ಅಂತೇಳಿ ನಿಮಗೆ ಕ್ವಶನ್ಸ್ ಅನ್ನ ಕೇಳಬಹುದು. ಬ್ರೆಜಿಲ್ನ ರಿಯೋ ಡಿ ಜನೇರೋ ಅಂತಕ್ಕಂಥದ್ದು ವಿಶ್ವ ವಾಸ್ತುಶಿಲ್ಪ ರಾಜಧಾನಿಯಾಗಿ 2020ರಲ್ಲಿ ಸೆಲೆಕ್ಟ್ ಆಗಿದೆ. ನೋಡಿ, ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ, ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ ಅಂತ ಏನಿದೆಯಲ್ಲ, ಅದು ಪ್ರಮುಖವಾಗಿ ಸೆಲೆಬ್ರೇಟ್ ಮಾಡುವಂತ ಸಂಸ್ಥೆ ಯಾವುದು ಅಂದ್ರೆ ಯುನೆಸೆಫ್, ರೈಟ್? ಸೊ ದಿಸ್ ಇಸ್ ಅಬೌಟ್ ರಾಷ್ಟ್ರೀಯ ಶೈಕ್ಷಣಿಕ ವರದಿ ಬಗ್ಗೆ. ಕ್ವಿಕ್ಲಿ ಗೋ ಥ್ರೂ ದ ನೆಕ್ಸ್ಟ್ ಒನ್. 2020 ಮತ್ತು 2021ರ ಕೇಂದ್ರ ಬಜೆಟ್ನ 3 ಮುಖ್ಯ ಧ್ಯೇಯಗಳಲ್ಲಿ ಹೊರತಾದದ್ದು ಈ ಕೆಳಗಿನವಲ್ಲಿ ಯಾವುದು ಅಂತ ಇದೆ. ಹೊರತಾದದ್ದು ಅಂದ್ರೆ 2020 ಮತ್ತು 2021ರ ಕೇಂದ್ರ ಬಜೆಟ್ನಲ್ಲಿ ಈ ಕೆಳಗಿನ ಯಾವ ಧ್ಯೇಯವು ಇರಲಿಲ್ಲ ಅಂತೇಳಿ ನೀವು ಅರ್ಥ ಮಾಡ್ಕೊಬೇಕಾಗತ್ತೆ. ಸೊ ಫಸ್ಟ್ ಆಪ್ಷನ್ ಈ ತರ ಇದೆ, ಮಹತ್ವಾಕಾಂಕ್ಷೆಯ ಭಾರತ, ಎಲ್ಲರಿಗೂ ಆರ್ಥಿಕ ಅಭಿವೃದ್ಧಿ ಜೊತೆಗೆ ಸಮಾಜದ ಕಾಳಜಿ. ಡಿ ಅನ್ನೋದು ವಿದೇಶಿ ವ್ಯಾಪಾರ ಅಂತ ಇದೆ. ನೋಡಿ, ಇಲ್ಲಿ ನೀವು ಈಸಿಯಾಗಿ ಗ್ಲಾನ್ಸ್ ಅನ್ನ ಈಸಿಯಾಗಿ ಪಿಕ್ಔಟ್ ಮಾಡ್ಕೊಬಹುದು. ಆಸ್ಪಿರೇಷನಲ್ ಇಂಡಿಯಾ,
ಎಕನಾಮಿಕ್ ಡೆವಲಪ್ಮೆಂಟ್ ಫಾರ್ ಆಲ್, ಸೋಷಿಯಲ್ ಅಕೌಂಟಬಿಲಿಟಿ ಅಂಡ್ ಫಾರಿನ್ ಟ್ರೇಡ್ ಅಂತ ಇದೆ. ನೋಡಿ ಇಲ್ಲಿ ಆನ್ಸರ್ ಫಾರಿನ್ ಟ್ರೇಡ್, ವಿದೇಶಿ ವ್ಯಾಪಾರ ಅಂತಕ್ಕಂಥದ್ದು 2020 ಮತ್ತು 21ರ ಕೇಂದ್ರ ಬಜೆಟ್ನಲ್ಲಿ ಒಳಗೊಂಡಿರ್ತಕ್ಕಂತಹ ಮುಖ್ಯ ಧ್ಯೇಯಗಳಲ್ಲಿ ಅಲ್ಲದ್ದು. ನೋಡಿ ಸಂವಿಧಾನದಲ್ಲಿ 112ನೇ ವಿಧಿ ಪ್ರಕಾರ ಏನ್ ಮಾಡಬೇಕು, ಸಂಸತ್ತಿನ ಕೆಳಮನೆ ಆಗಿರ್ತಕ್ಕಂಥ ಲೋಕಸಭೆಯಲ್ಲಿ ಪ್ರತಿ ವರ್ಷನೂ ಕೂಡ ಏನ್ ಮಾಡಬೇಕು, ಬಜೆಟ್ ಮಂಡನೆ ಮಾಡಬೇಕು ಅಂತೇಳಿ, ಆನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕು ಅಂತೇಳಿ ಭಾರತ ಸಂವಿಧಾನದಲ್ಲಿ ಉಲ್ಲೇಖ ಇದೆ. ನೋಡಿ ಈ 2020 ಮತ್ತು ಫೆಬ್ರವರಿ 1ನೇ ತಾರೀಕು ಭಾರತದಲ್ಲಿ ಬಜೆಟ್ ಅನ್ನ ಮಂಡಿಸಲಾಯಿತು. ನೋಡಿ ಈ ಬಜೆಟ್ ನಲ್ಲಿ ಮಹತ್ವಾಕಾಂಕ್ಷೆ ಆಗಿರ್ತಕ್ಕಂಥ ಭಾರತ ಎಲ್ಲರಿಗೂ ಆರ್ಥಿಕ ಅಭಿವೃದ್ಧಿ ಮತ್ತು ಸಮಾಜದ ಕಾಳಜಿಯನ್ನ 3 ಧ್ಯೇಯಗಳನ್ನಾಗಿ ಆಧಾರವಾಗಿಟ್ಟುಕೊಂಡು ಬಜೆಟ್ ಅನ್ನ ಮಂಡಿಸಿದರು. ನಿರ್ಮಲಾ ಸೀತಾರಾಮನ್ ರವರ ಬಗ್ಗೆ ಇನ್ಫಾರ್ಮೇಶನ್ ನೋಡ್ಕೊಳ್ಳೋದಾದ್ರೆ ಮೊಟ್ಟ ಮೊದಲ ಭಾರತದ ರಕ್ಷಣಾ ಸಚಿವೆ, ಅದರ ಜೊತೆಗೆ ಪೂರ್ಣಕಾಲಿಕ ವಿತ್ತ ಸಚಿವೆ ಅಂತ ಹೇಳ್ಬೋದು. ಅದರ ಜೊತೆಗೆ ಆರ್ಥಿಕ ಸಚಿವಾಲಯ ಅಡಿಯಲ್ಲಿ ಬರ್ತಕ್ಕಂತಹ ಕೆಲವು ಡಿಪಾರ್ಟ್ಮೆಂಟ್ಸ್ಗಳು ಬರ್ತವೆ, ಕೆಲವು ಇಲಾಖೆಗಳು ಬರುತ್ತವೆ. ಸೊ ಆ ಇಲಾಖೆಗಳಲ್ಲಿ ಆರ್ಥಿಕ ವ್ಯವಹಾರಗಳ ಇಲಾಖೆ ಅಂತಕ್ಕಂಥದ್ದು ಎಕನಾಮಿಕ್ ಸರ್ವೆ, ಆರ್ಥಿಕ ಸಮೀಕ್ಷೆಯನ್ನ ಸಿದ್ಧಪಡಿಸುತ್ತದೆ. ನೋಡಿ ದಿಸ್ ಇಸ್ ಅಬೌಟ್ ಎಕನಾಮಿಕ್ ಬಜೆಟ್, ಎಕನಾಮಿಕ್ ಸರ್ವೆ, ರೈಟ್. ನೆಕ್ಸ್ಟ್ ನೋಡೋಣ, ಇಲ್ಲಿ ಇತ್ತೀಚೆಗೆ ಕೇಂದ್ರದೊಂದಿಗೆ ಹಿಂಸಾಚಾರದ ಮಾರ್ಗವನ್ನು ತೊರೆದು ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದ ಬೋಡೋ ಸಮುದಾಯ, ಬೋಡೋ ಬಂಡುಕೋರರ ಸಂಘಟನೆ ಈ ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ನೀವು ಕ್ವಶನ್ಸ್ ಅನ್ನ ಇದೆ. ನೋಡಿ ಆಪ್ಷನ್ಸ್ಗಳು ಇದೆ. ನೋಡಿ ಇಲ್ಲಿ ಅಸ್ಸಾಂ, ಅರುಣಾಚಲ್ ಪ್ರದೇಶ್, ಮೇಘಾಲಯ ಮತ್ತು ಸಿಕ್ಕಿಂ. ನೋಡಿ ಇವೆಲ್ಲ ಸಪ್ತ ಸಹೋದರಿ ರಾಷ್ಟ್ರಗಳಲ್ಲಿ, ಸಪ್ತ ಸಹೋದರಿ ರಾಜ್ಯಗಳಲ್ಲಿ ಪ್ರಮುಖವಾಗಿರ್ತಕ್ಕಂತಹ ರಾಜ್ಯಗಳು. ಸೊ ಅದರಲ್ಲಿ ಅಸ್ಸಾಂ ಇದೆ, ಅರುಣಾಚಲ್ ಪ್ರದೇಶ ಇದೆ, ಮೇಘಾಲಯ ಇದೆ, ಸಿಕ್ಕಿಂ ಇದೆ. ನೋಡಿ ಇಲ್ಲಿ ಆನ್ಸರ್ ನೋಡೋಣ, ಅಸ್ಸಾಂ. ನೋಡಿ ಅಸ್ಸಾಂ ಅಂತಕ್ಕಂತಹ ಒಂದು ಪ್ರದೇಶದಲ್ಲಿ 1972ರಿಂದ ಏನಾಗಿದೆ, ಸಪರೇಟ್ ಆಗಿರ್ತಕ್ಕಂತಹ ಬೋಡೋ ಲ್ಯಾಂಡ್ ಪ್ರದೇಶಗಳನ್ನು ಕೊಡಬೇಕು, ಈ ಮೂಲಕ ನಮಗೆ ಸಪರೇಟ್ ರಾಜ್ಯಗಳನ್ನ, ಕೇಂದ್ರಾಡಳಿತ ಪ್ರದೇಶಗಳನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಡಿಮ್ಯಾಂಡ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಸೊ ಆ ಡಿಮ್ಯಾಂಡ್ ಸ್ಟಾರ್ಟ್ ಆದ್ರ ಜೊತೆಗೆ ಇತ್ತೀಚೆಗೆ ಏನಾಗಿದೆ, ಗೃಹ ಸಚಿವರು, ಕೇಂದ್ರದಲ್ಲಿರ್ತಕ್ಕಂಥ ಗೃಹ ಸಚಿವರು ಅಮಿತ್ ಶಾ ಜೊತೆ ಮತ್ತು ಅಸ್ಸಾಂನ ಸಿಎಂ ಆಗಿರ್ತಕ್ಕಂಥ ಸರ್ಬಾನಂದ್ ಸೋನೋವಾಲ್ ಅವ್ರ ಜೊತೆಗೆ ಮೀಟಿಂಗ್ ಆಗ್ಬಿಟ್ಟು, ಒಪ್ಪಂದ ಆಗ್ಬಿಟ್ಟು ಭಾರತ ಒಕ್ಕೂಟಕ್ಕೆ ಸೇರಿ ಶಾಂತಿಯುತವಾಗಿ ಜೀವನವನ್ನು, ಶಾಂತಿಯುತವಾಗಿ ಆಡಳಿತವನ್ನ ನಡೆಸ್ಕೊಂಡು ಹೋಗ್ತೀವಿ, ಸಂಘಟನೆಯಲ್ಲಿರ್ತಕ್ಕಂಥ ಹಿಂಸೆಯನ್ನ ತೊರೆದು ಹಾಕ್ತೀವಿ ಅಂತೇಳಿ ಒಪ್ಪಂದವನ್ನ ಮಾಡ್ಕೊಂಡಿದೆ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ರಿಮೆಂಬರ್ ಅಸ್ಸಾಂ. ನೆಕ್ಸ್ಟ್ ನೋಡೋಣ, ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನಾ ಯಾವ ವರ್ಷ ಜಾರಿಯಾಯಿತು? ಸ್ವಾಸ್ಥ್ಯ ಸುರಕ್ಷಾ ಯೋಜನಾ ಅಂತ ಇದೆ, ಇಲ್ಲೊಂದು ಹಿಂಟ್ ಕೊಡ್ತೀನಿ ನಿಮಗೆ. ಆಪ್ಷನ್ಸ್ ಈ ತರ ಇದೆ ನೋಡಿ, 2017, 18, 19, ಡಿ ಅಲ್ಲಿ 2006 ಇದೆ. ನೋಡಿ 2017, 18, 19 ಮೂರು ಆಪ್ಷನ್ಸ್ ಕೂಡ ಒಂದೇ ರೀತಿ ಇದೆ, ಅಂದ್ರೆ 1 by 1 ಇದೆ. 2006 ಮಾತ್ರ ಸಪರೇಟ್ ಇದೆ. ನೋಡಿ ಇಲ್ಲಿ ಈಸಿಯಾಗಿ ನೀವು ಬ್ಲಾಂಕ್ಸ್ ಅನ್ನ ಮಾಡಬಹುದು, ಈಸಿಯಾಗಿ ಪಾಯಿಂಟ್ ಔಟ್ ಅನ್ನ ಮಾಡಬಹುದು. ಆನ್ಸರ್ ಹಿಯರ್ ಇಸ್ 2006. ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಂತಕ್ಕಂಥದ್ದು ಫ್ಯಾಮಿಲಿ ವೆಲ್ಫೇರ್ ಅಂಡ್ ಹೆಲ್ತ್ ಮಿನಿಸ್ಟ್ರಿ ಅಂತಕ್ಕಂಥ ಒಂದು ಮಿನಿಸ್ಟ್ರಿ ಇಂಟ್ರೊಡ್ಯೂಸ್ ಮಾಡುತ್ತೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 2006ರಲ್ಲಿ ಈ ಒಂದು ಯೋಜನೆಯನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ನೋಡಿ ಭಾರತದಲ್ಲಿ ತೃತೀಯ ಆರೋಗ್ಯ ಸೇವೆ, ನೋಡಿ ಪ್ರೈಮರಿ ಆರೋಗ್ಯ ಸೇವೆ, ಪ್ರಾಥಮಿಕ ಆರೋಗ್ಯ ಸೇವೆ, ದ್ವಿತೀಯ ಆರೋಗ್ಯ ಸೇವೆ, ತೃತೀಯ ಆರೋಗ್ಯ ಸೇವೆ ಅಂತ 3 ರೀತಿಯಾಗಿರ್ತಕ್ಕಂಥ ಸೇವೆ ಇದೆ. ಅದರಲ್ಲಿ ತೃತೀಯ ಆರೋಗ್ಯ ಸೇವೆ ಅಂತಕ್ಕಂಥದ್ದು ಭಾರತಾದ್ಯಂತ ಎಲ್ಲಾ ಆಸ್ಪತ್ರೆಗಳಲ್ಲಿ ಕೊಡಬೇಕು ಅನ್ನೋದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆಯನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಇತ್ತೀಚೆಗೆ ಕೇಂದ್ರ ಕ್ಯಾಬಿನೆಟ್ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅನ್ನ ಬಿಹಾರದ ದರ್ಬಾಂಗ್ನಲ್ಲಿ ಸ್ಥಾಪಿಸಲಾಗಿದೆ. ಅತ್ಯುನ್ನತವಾಗಿರ್ತಕ್ಕಂಥ ಆರೋಗ್ಯ ಸೇವೆಯನ್ನು ನೀಡಲು ಮತ್ತು ಆರೋಗ್ಯ ಸೇವೆಯನ್ನು ನೀಡುವ ಅಧಿಕಾರಿಗಳಿಗೆ ತರಬೇತಿಯನ್ನು ಕೊಡ್ತಕ್ಕಂಥದ್ದು ಈ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆಯ ಮುಖ್ಯ ಉದ್ದೇಶ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ನೋಡೋಣ. 11ನೇ ಕ್ವಶನ್, ರಾಷ್ಟ್ರೀಯ ಡಿಜಿಟಲ್ ಆರೋಗ್ಯ ಮಿಷನ್ನ ಮೂಲ ಉದ್ದೇಶವೇನು? ನೋಡಿ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಅಂತ ಕರಿತೀವಿ. ಆಪ್ಷನ್ಸ್ಗಳು ಈ ತರ ಇದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಮಕ್ಕಳ ಮತ್ತು ಮಹಿಳೆಯರ ಆರೋಗ್ಯವನ್ನ ಸುರಕ್ಷಣೆ ಮಾಡ್ತಕ್ಕಂಥದ್ದು, ದೇಶದ ಪ್ರತಿಯೊಬ್ಬ ನಾಗರಿಕ ಆರೋಗ್ಯ ಮಾಹಿತಿಯನ್ನ ಡಿಜಿಟಲ್ ರೂಪದಲ್ಲಿ ಸಂಗ್ರಹಣೆ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಸಿ ಆಪ್ಷನ್ ಈ ತರ ಇದೆ, ದೇಶದ ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆಗಳನ್ನ ಡಿಜಿಟಲ್ ಆಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು, ಡಿಜಿಟಲ್ ಇಂಡಿಯಾ ಯೋಜನೆ ಅಡಿಯಲ್ಲಿ ಆರೋಗ್ಯಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಕ್ಕಂಥದ್ದು. ನೋಡಿ ಇಲ್ಲಿ ನೀವು ಈಸಿಯಾಗಿ ಪಿಕೌಟ್ ಮಾಡ್ಕೊಬಹುದು. ಪ್ರತಿಯೊಬ್ಬ ದೇಶ ನಾಗರಿಕನಿಗೂ ಕೂಡ ಆರೋಗ್ಯ ಮಾಹಿತಿಯನ್ನು ಡಿಜಿಟಲ್ ರೂಪದಲ್ಲಿ, ಡಿಜಿಟಲ್ ಫಾರ್ಮ್ ಅಲ್ಲಿ ಏನ್ ಮಾಡ್ಬೋದು, ಸ್ಟೋರ್ ಮಾಡ್ಬೋದು. ಅದನ್ನ ನಾವೇನಂತ ಕರಿತೀವಿ, ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಅಂತ ಕರಿತೀವಿ. ಸೊ ಈ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಬಗ್ಗೆ ಅಫಿಷಿಯಲ್ ಇನ್ಫಾರ್ಮೇಶನ್ ನೋಡ್ಕೊಳ್ಳೋಣ. ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಆರೋಗ್ಯ ಮಾಹಿತಿಯನ್ನ ಡಿಜಿಟಲ್ ರೂಪದಲ್ಲಿ ಸಂಗ್ರಹಣೆ ಮಾಡ್ತಕ್ಕಂಥದ್ದು. ಈ ಒಂದು ಯೋಜನೆಯನ್ನ ಭಾರತದ 74ನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮಾಚರಣೆ ಸಂದರ್ಭದಲ್ಲಿ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಏನ್ ಮಾಡ್ತಾರೆ, ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಪ್ರತಿಯೊಬ್ಬನಿಗೂ ಕೂಡ
ಕೂಡ ಡಿಜಿಟಲ್ ಆರೋಗ್ಯ ಕಾರ್ಡ್ ಅನ್ನ ನೀಡಬೇಕು ಅಂತಕ್ಕಂಥ ಒಂದು ಹೊಸ ಸ್ಕೀಮು ಈ ಆರೋಗ್ಯ ಮಿಷನ್ ನ ಅಡಿಯಲ್ಲಿ ಪ್ರಸ್ತಾಪವಾಗುತ್ತೆ. ಅದರ ಜೊತೆಗೆ ಈ ಯೋಜನೆಯ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿಯನ್ನ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ನ್ಯಾಷನಲ್ ಹೆಲ್ತ್ ಅಥಾರಿಟಿ ವಹಿಸಿಕೊಳ್ಳುತ್ತೆ. ಸೊ ದೇಶದಲ್ಲಿರ್ತಕ್ಕಂಥ 6 ಲಕ್ಷ ಹಳ್ಳಿಗಳಿಗೆ ಆಪ್ಟಿಕಲ್ ಫೈಬರ್ ಕನೆಕ್ಷನ್ಸ್ ಅಂತ ಏನ್ ಕರಿತೀವಿ, ಆಪ್ಟಿಕಲ್ ಫೈಬರ್ ಸಂಪರ್ಕವನ್ನು ಕಲ್ಪಿಸಲಾಗಿದೆ. ನೋಡಿ ನೆಕ್ಸ್ಟ್ ಕ್ವಶನ್ಸ್ ಈ ತರ ಇದೆ. 12ನೇ ಕ್ವಶನ್, 2019 ಸ್ವಚ್ಛ ರೈಲು ಭಾರತ್ ಸಮೀಕ್ಷೆಯ ಪ್ರಕಾರ ತುಂಬಾನೇ ಪ್ರಮುಖವಾಗಿರ್ತಕ್ಕಂಥದ್ದು, ಈ ಕೆಳಗಿನ ರೈಲ್ವೆ ನಿಲ್ದಾಣ ಅತ್ಯಂತ ಸ್ವಚ್ಛ ರೈಲ್ವೆ ನಿಲ್ದಾಣ ಎಂದು ವರದಿಯಾಗಿದೆ. ಈ ಕೆಳಗಿನ ಯಾವ ರೈಲ್ವೆ ನಿಲ್ದಾಣ? ಫಸ್ಟ್ ಒನ್ ಜೈಪುರ, ಚೆನ್ನೈ, ಮುಂಬೈ, ಭೂಪಾಲ್ ಅಂತೇಳಿ ಆಪ್ಷನ್ಸ್ಗಳಿದಾವೆ. ನೋಡಿ ಆನ್ಸರ್ಸ್ಗಳನ್ನ ನೋಡೋದಾದ್ರೆ ಇಲ್ಲಿ ಜೈಪುರ. ನೋಡಿ ಭಾರತದಲ್ಲೇ ಪಿಂಕ್ ಸಿಟಿ ಅಂತೇಳಿ ಖ್ಯಾತಿಯಾಗಿರ್ತಕ್ಕಂತಹ ರಾಜಸ್ಥಾನದ ಜೈಪುರ ಅಂತಕ್ಕಂಥ ಒಂದು ಸಿಟಿ, ಈ ಒಂದು ಸೂಚ್ಯಂಕದಲ್ಲಿ ಜೈಪುರ ರೈಲ್ವೆ ನಿಲ್ದಾಣದಲ್ಲಿ ಅತ್ಯಂತ ಸ್ವಚ್ಛವಾಗಿರ್ತಕ್ಕಂತಹ ರೈಲ್ವೆ ನಿಲ್ದಾಣ ಅಂತೇಳಿ ಹೆಸರನ್ನ ಪಡೆದುಕೊಂಡಿದೆ. ನೋಡಿ 2ನೇ ಸವಾಯ್ ಸಿಂಗ್ ಅನ್ನೋರೊಬ್ರು ಫೇಮಸ್ ರೂಲರು ಈ ಪಿಂಕ್ ಸಿಟಿ ಜೈಪುರ ಅನ್ನೋ ಒಂದು ನಗರವನ್ನ ಕಟ್ಟಿದ್ದಾರೆ. ಸೊ ಈ ಒಂದು ಸಮೀಕ್ಷೆ, ಈ ಒಂದು ವರದಿ ಯಾವ ಒಂದು ಡಿಪಾರ್ಟ್ಮೆಂಟ್ ಇಂದ ಬರುತ್ತೆ ಅಂದ್ರೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ, ಹೌಸ್ ಅಂಡ್ ಅರ್ಬನ್ ಅಫೇರ್ಸ್ ಮಿನಿಸ್ಟ್ರಿ ಅಂತ ಕರಿತೀವಿ. ಈ ಒಂದು ವರದಿ ಸ್ವಚ್ಛ ಸರ್ವೇಕ್ಷಣ್ ವರದಿಯನ್ನ ಈ ಒಂದು ಮಿನಿಸ್ಟ್ರಿ ಇಂಟ್ರೊಡ್ಯೂಸ್ ಮಾಡುತ್ತೆ. 2014 ಅಕ್ಟೋಬರ್ 2ನೇ ತಾರೀಕು ನಾವೇನ್ ಮಾಡಿದ್ವಿ, ರಾಜ್ಘಾಟ್ನಲ್ಲಿ ಪ್ರಧಾನಮಂತ್ರಿ ಅವರು ಭಾರತ್ ಸ್ವಚ್ಛತಾ ಅಭಿಯಾನ, ನೋಡಿ ಸ್ವಚ್ಛ ಭಾರತ್ ಅಭಿಯಾನ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ, ಒಂದು ಯೋಜನೆಯನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ. ಇದು ಕೂಡ ಭಾರತದಲ್ಲಿ ಯಶಸ್ವಿಯಾಗಿರ್ತಕ್ಕಂತಹ ಯೋಜನೆಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು SBM ಸ್ವಚ್ಛ ಭಾರತ್ ಮಿಷನ್. ನೋಡಿ 1 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಉಳ್ಳಿರ್ತಕ್ಕಂತಹ ನಗರ ಸ್ಥಳೀಯ ಸಂಸ್ಥೆಗಳು, ಅರ್ಬನ್ ಲೋಕಲ್ ಬಾಡೀಸ್ ಅಂತ ಕರಿತೀವಲ್ಲ, ಆ ಅರ್ಬನ್ ಲೋಕಲ್ ಬಾಡೀಸ್ಗಳಲ್ಲಿ ಇಂದೋರ್ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಅದರ ಜೊತೆಗೆ ಅದೇ ರೀತಿಯಾಗಿರ್ತಕ್ಕಂಥ 1 ಲಕ್ಷದಿಂದ 10 ಲಕ್ಷದ ಜನಸಂಖ್ಯೆಯ ಕ್ಯಾಟಗರಿ, ಜನಸಂಖ್ಯೆಯ ಪ್ರವರ್ಗದಲ್ಲಿ ಮೈಸೂರು 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇವೆಲ್ಲ ಸ್ವಚ್ಛ ಸರ್ವೇಕ್ಷಣ್ ವರದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಫಿಷಿಯಲ್ ಇನ್ಫಾರ್ಮೇಶನ್. ಇದ್ರ ಬಗ್ಗೆ ಗ್ಲಾನ್ಸ್ ಮಾಡ್ಕೊಬೇಕಾಗುತ್ತೆ, ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 13ನೇ ಕ್ವೆಶ್ಚನ್ಸ್ ಗಳನ್ನ ನೋಡೋಣ. ಇತ್ತೀಚೆಗೆ ಪ್ರಕಟವಾಗಿರ್ತಕ್ಕಂತಹ ಅರಣ್ಯ ಸಮೀಕ್ಷೆ, ಭಾರತ ಅರಣ್ಯ ಸಮೀಕ್ಷೆ, ಇಂಡಿಯನ್ ಫಾರೆಸ್ಟ್ ಸರ್ವೆ ವರದಿ 2019 ಪ್ರಕಾರ ಗರಿಷ್ಠ ಪ್ರಮಾಣದಲ್ಲಿ ಅರಣ್ಯ ಏರಿಕೆಯಾಗಿರ್ತಕ್ಕಂತಹ ರಾಜ್ಯಗಳಲ್ಲಿ ಮೊದಲ ಸ್ಥಾನ ಪಡೆದಿರ್ತಕ್ಕಂತಹ ರಾಜ್ಯ ಯಾವುದು? ನೋಡಿ ಆಪ್ಷನ್ಸ್ ಈ ತರ ಇದೆ, ಮಧ್ಯಪ್ರದೇಶ, ಅರುಣಾಚಲ ಪ್ರದೇಶ, ಕರ್ನಾಟಕ ಮತ್ತು ಒಡಿಶಾ. ನೋಡಿ ಆನ್ಸರ್ ಹಿಯರ್ ಇಸ್ ಕರ್ನಾಟಕ. ನೋಡಿ ಭಾರತ ನಡೆಸಿರ್ತಕ್ಕಂತಹ ಭಾರತ ರಾಜ್ಯಗಳ ಅಥವಾ ಭಾರತ ದೇಶದ ಅರಣ್ಯ ಸಮೀಕ್ಷೆಯಲ್ಲಿ ಕರ್ನಾಟಕದಲ್ಲಿ ಏನಾಗಿದೆ, ಕ್ರಮೇಣವಾಗಿ ಅರಣ್ಯದ ಪ್ರದೇಶದ ಹೆಚ್ಚುವರಿ ಆಗಿದೆ. ಸೊ ಏನಿದೆ ಇದರ ಬಗ್ಗೆ ಅಫಿಷಿಯಲ್ ಇನ್ಫಾರ್ಮೇಶನ್ ನೋಡ್ಕೊಳ್ಳೋಣ. ಭಾರತದ ರಾಜ್ಯಗಳ ಅರಣ್ಯ ವರದಿಯನ್ನ ಕೇಂದ್ರದ ಪರಿಸರ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ, ಫಾರೆಸ್ಟ್ ಎನ್ವಿರಾನ್ಮೆಂಟ್ ಅಂಡ್ ಕ್ಲೈಮೇಟ್ ಚೇಂಜ್ ಮಿನಿಸ್ಟ್ರಿ ಅಂತ ಕರಿತೀವಿ. ಈ ಮಿನಿಸ್ಟ್ರಿ ಪ್ರತಿ ವರ್ಷ ಏನ್ ಮಾಡುತ್ತೆ, ಪ್ರತಿ 2 ವರ್ಷಕ್ಕೆ ಏನ್ ಮಾಡುತ್ತೆ, ಬಿಡುಗಡೆಯನ್ನ ಮಾಡುತ್ತೆ. ಸೊ ಈ ವರದಿಯ ಪ್ರಕಾರ ಪ್ರತಿ 2 ವರ್ಷದಲ್ಲಿ ರಾಜ್ಯ ಮತ್ತು ದೇಶದ ಅರಣ್ಯಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಅರಣ್ಯ ಏರಿಕೆಯಾಗಿದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. 2019 ಅರಣ್ಯ ಸಮೀಕ್ಷೆಯಂತೆ ಕರ್ನಾಟಕವು 20.11% ಅರಣ್ಯ ಪ್ರದೇಶ ಹೆಚ್ಚಾಗಿದೆ. ಭಾರತ ದೇಶದಲ್ಲಿ 2 ವರ್ಷಗಳಲ್ಲಿ ಅತಿ ಹೆಚ್ಚು ಅರಣ್ಯ ಅಭಿವೃದ್ಧಿಗೊಂಡ ರಾಜ್ಯ ಯಾವುದು ಅಂತ ಕ್ವಶನ್ಸ್ ಅನ್ನ ಕೇಳಿದ್ರೆ ನಿಮಗೆ ಕರ್ನಾಟಕ ಅಂತೇಳಿ ನೀವು ಕೋಟ್ ಮಾಡ್ಕೋಬೇಕಾಗುತ್ತೆ. ಸೊ ದಿಸ್ ಇಸ್ ದ ಒನ್. 14 ಕ್ವಶನ್ಸ್ ಅನ್ನ ನೋಡೋಣ. ಇತ್ತೀಚೆಗೆ ಪ್ರಧಾನಿಯವರು ಪ್ರಾಜೆಕ್ಟ್ ಡಾಲ್ಫಿನ್ ಯೋಜನೆಯನ್ನ ಜಾರಿಗೊಳಿಸಿದ್ದಾರೆ. ಅದು ಯಾವಾಗ? 74ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮಾಚರಣೆಯ ದಿನದಂದು ಗಂಗಾ ನದಿಯ ಡಾಲ್ಫಿನ್ 2019ನೇ ವರ್ಷದಲ್ಲಿ ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತೇಳಿ ಈ ಕೆಳಗಿನ ಯಾವ ಸಂಸ್ಥೆ ಘೋಷಣೆ ಮಾಡ್ತು ಅಂತೇಳಿ ಕ್ವಶನ್ಸ್ ಅನ್ನ ಕೇಳ್ತಾರೆ. ನೋಡಿ ಆಪ್ಷನ್ಸ್ ಈ ತರ ಇದೆ, ಗಂಗಾ ನದಿ ಪ್ರಾಧಿಕಾರ, ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ, ಅದರ ಜೊತೆಗೆ ಮಾನವ ಅಭಿವೃದ್ಧಿ ಸಚಿವಾಲಯ, ಕೊನೆಯದು ಜಲಶಕ್ತಿ ಸಚಿವಾಲಯ. ಆನ್ಸರ್ ಹಿಯರ್ ಇಸ್ ಗಂಗಾ ನದಿ ಪ್ರಾಧಿಕಾರ, ಗಂಗಾ ರಿವರ್ ಅಥಾರಿಟಿ ಅಂತ ಕರಿತೀವಿ. ನೋಡಿ ಡಾಲ್ಫಿನ್ ಅಂತಕ್ಕಂಥದ್ದು ಒಂದು ಜಲಚರ ಪ್ರಾಣಿ, ಜಲಚರ ಸಸ್ತನಿ. 2019 ಡಿಸೆಂಬರ್ನಲ್ಲಿ ರಾಷ್ಟ್ರೀಯ ಗಂಗಾ ನದಿ ಮಂಡಳಿ, ನ್ಯಾಷನಲ್ ಗಂಗಾ ನದಿ ಕೌನ್ಸಿಲ್ ಅಂತ ಕರಿತೀವಿ, ಗಂಗಾ ರಿವರ್ ಕೌನ್ಸಿಲ್ ಅಂತ ಕರಿತೀವಿ, ಈ ಒಂದು ಪ್ರಾಜೆಕ್ಟ್ ಡಾಲ್ಫಿನ್ಗೆ ಅನುಮೋದನೆಯನ್ನ ನೀಡಿತ್ತು. ಸೊ ಈ ಪ್ರಾಜೆಕ್ಟ್ ಅಂತಕ್ಕಂಥದ್ದು ಡಾಲ್ಫಿನ್ ಯೋಜನೆಯನ್ನ ಪರಿಸರ ಅರಣ್ಯ ಹವಾಮಾನ ಬದಲಾವಣೆ ಸಚಿವಾಲಯವು ಅನುಷ್ಠಾನಕ್ಕೆ ತರುತ್ತದೆ. 1970
72ರ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಶೆಡ್ಯೂಲ್ 1ರ ಅನ್ವಯ ಡಾಲ್ಫಿನ್ ಅನ್ನು ನಾವೇನ್ ಮಾಡಬೇಕು, ಸಂರಕ್ಷಣೆ ಮಾಡಬೇಕು. ಐಯುಸಿಎನ್ ಪ್ರಕಟಪಡಿಸತಕ್ಕಂತಹ ಪ್ರಾಣಿಗಳ ಲಿಸ್ಟ್ಗಳಲ್ಲಿ ಡಾಲ್ಫಿನ್ ನ ಹೆಸರು ಕೂಡ ಇದೆ. ಅದಕ್ಕೋಸ್ಕರ ಡಾಲ್ಫಿನ್ ಅನ್ನು ನಾವು ಸಂರಕ್ಷಣೆ ಮಾಡಲೇಬೇಕು. ಏನಕ್ಕೆ ಸಂರಕ್ಷಣೆಯನ್ನ ಮಾಡಬೇಕು ಅಂದ್ರೆ, ಈ ಡಾಲ್ಫಿನ್ ಅಂತಕ್ಕಂಥದ್ದು ಗಂಗಾ ನದಿಯಲ್ಲಿ ಇರ್ತಕ್ಕಂತಹ, ಗಂಗಾ ನದಿ ಎಲ್ಲಿ ಶುದ್ಧವಾಗಿರುತ್ತೋ, ಎಲ್ಲಿ ಸಿಹಿ ನೀರಿರುತ್ತೋ ಅಲ್ಲಿ ಮಾತ್ರ ಡಾಲ್ಫಿನ್ ವಾಸವಾಗಿರುತ್ತೆ. ಸೊ ಈ ಮೂಲಕ ಪರಿಸರದ ಆರೋಗ್ಯ, ನದಿ ಆರೋಗ್ಯವನ್ನ ಇಂಡಿಕೇಟ್ ಮಾಡ್ತಕ್ಕಂಥದ್ದು, ಸೂಚ್ಯಂಕವನ್ನ ಮಾಡ್ತಕ್ಕಂಥದ್ದು, ಆ ಪರಿಸರದ ಸೂಚಕವಾಗಿ ಕೆಲಸ ಮಾಡುತ್ತೆ ಯಾವುದು, ಈ ಗಂಗಾ ನದಿಯ ಡಾಲ್ಫಿನ್. ಸೊ ಅದಕ್ಕೋಸ್ಕರ ಭಾರತದ ವಿಚ್ ಇಸ್ ದ ನ್ಯಾಷನಲ್ ಆಕ್ವಾಟಿಕ್ ಎನಿಮಲ್, ಜಲಚರ ಪ್ರಾಣಿ ಯಾವುದು ಅಂತೇಳಿ ನಿಮಗೆ ಕ್ವಶನ್ಸ್ ಅನ್ನ ಕೇಳಿದ್ರೆ ನೀವು ಗಂಗಾ ನದಿಯ ಡಾಲ್ಫಿನ್ ಅಂತೇಳಿ ಕೋಟ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ಡಾಲ್ಫಿನ್ಗಳು ಗಂಗಾ ನದಿ ಎಲ್ಲಿ ಪರಿಶುದ್ಧವಾಗಿರ್ತವೋ ಅಲ್ಲಿ ಮಾತ್ರ ಜೀವಿಸುತ್ತವೆ. ನೋಡಿ, ದಿಸ್ ಇಸ್ ಅಬೌಟ್ ಡಾಲ್ಫಿನ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಇತ್ತೀಚೆಗೆ 40 ಕೋಟಿಗಿಂತಲೂ ಹೆಚ್ಚು ಜನರನ್ನ ಬ್ಯಾಂಕಿಂಗ್ ವ್ಯವಸ್ಥೆಯಡಿ ರೂಪಾಂತರಿಸಿದಂತಹ ಕೇಂದ್ರ ಸರ್ಕಾರದ ಯೋಜನೆ ಯಾವುದು, ಪ್ರಾಜೆಕ್ಟ್ ಯಾವುದು, ಸ್ಕೀಮ್ ಯಾವುದು ಅಂತ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಆಪ್ಷನ್ಸ್ ಈ ತರ ಇದೆ: ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನಾ, ಪ್ರಧಾನಮಂತ್ರಿ ಜನ್ಧನ್ ಯೋಜನಾ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ, ಪ್ರಧಾನಮಂತ್ರಿ ವಯೋವಂದನ್ ಯೋಜನಾ. ನೋಡಿ, ನಿಮಗೆ ಇವು 4 ವರ್ಷಗಳಲ್ಲಿ, ಈ 6 ವರ್ಷಗಳಲ್ಲಿ ಈ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅನ್ನೋ ಒಂದು ಯೋಜನೆಯನ್ನ ಕೇಳಿರ್ತೀರಾ. ಸೊ ಇನ್ನ ಜನ್ಧನ್ ಯೋಜನೆ ಅಂತಕ್ಕಂಥದ್ದು ಬ್ಯಾಂಕಿಂಗ್ ಇನ್ಕ್ಲೂಷನ್, ಬ್ಯಾಂಕಿಂಗ್ ನ ಒಳಗೊಳ್ಳುವಿಕೆಯನ್ನು ಹೆಚ್ಚು ಮಾಡೋದಕ್ಕೆ ಕೇಂದ್ರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಒಂದು ಪ್ರಮುಖ ಯೋಜನೆ. ಸೊ ಇಲ್ಲಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಗಳನ್ನ ನೋಡೋಣ. ಕೇಂದ್ರ ಸರ್ಕಾರ ಗಿನ್ನಿಸ್ ದಾಖಲೆಯನ್ನ ನಿರ್ಮಿಸಿರ್ತಕ್ಕಂಥ ಅತ್ಯಂತ ಯಶಸ್ವಿ ಯೋಜನೆಯಾದ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯನ್ನ PMJDY ಅಂತ ಕರಿತೀವಿ. ಸೊ ಈ ಒಂದು ಸ್ಕೀಮ್ ಇಂಟ್ರೊಡ್ಯೂಸ್ ಆಗಿ 6 ಇಯರ್ ಕಂಪ್ಲೀಟ್ ಆಯಿತು. ಆಗಸ್ಟ್ 2014ರಂದು ರಾಷ್ಟ್ರೀಯ ಹಣಕಾಸು ಒಳಗೊಳ್ಳುವಿಕೆ, ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಕರಿತೀವಿ, ಈ ಒಂದು ಫೈನಾನ್ಷಿಯಲ್ ಇನ್ಕ್ಲೂಷನ್ ಮಿಷನ್ ಅನ್ನ ಪಾರ್ಟ್ ಆಗಿ ಈ ಒಂದು ಯೋಜನೆಯನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ನೋಡಿ, ಈ ಯೋಜನೆ ಅಂತಕ್ಕಂಥದ್ದು ಬ್ಯಾಂಕಿಂಗ್ ಸೌಲಭ್ಯವನ್ನು ಪಡೆಯಲು ಸಾರ್ವತ್ರೀಕರಣವನ್ನ ಮಾಡಲಾಯಿತು. ಯೂನಿವರ್ಸಲೈಸೇಷನ್ ಆಫ್ ಆಕ್ಸೆಸ್ ಬ್ಯಾಂಕಿಂಗ್ ಫೆಸಿಲಿಟಿ ಅಂತ ಕರಿತೀವಿ. ಸೊ ದಿಸ್ ಈಸ್ ಅಬೌಟ್ ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ. ನೋಡಿ, ನೀವು ತುಂಬಾನೇ ಸಲ ಜನ್ಧನ್ ಯೋಜನೆ ಬಗ್ಗೆ ಕೇಳಿರ್ತೀರಾ. ಸೊ ಈ ಒಂದು ಸ್ಕೀಮ್ ಇಂಟ್ರೊಡ್ಯೂಸ್ ಆಗಿ ಒಂದು ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡಿದೆ. 6 ಇಯರ್ ಆಗಿದೆ ಈ ಒಂದು ಸ್ಕೀಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ. ಸೊ ದಿಸ್ ಇಸ್ ದ ವಿಡಿಯೋ ಗೈಸ್. ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ಸೊ ಲೆಟ್ ಮಿ ನೋ ಯುವರ್ ಥಾಟ್ಸ್ ಆನ್ ದ ಕಾಮೆಂಟ್ ಸೆಕ್ಷನ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಾಮೆಂಟ್ ಅಂತ ಹೇಳ್ತಾ ಧನ್ಯವಾದಗಳು.